ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನಿವತ್ತು ಒಂದು 108 ಅಡಿ ಇರೋ ಅಂಥದ್ದು ವಿಷ್ಣು ಸ್ವರೂಪದ ಒಂದು ಸ್ಟ್ಯಾಚ್ಯೂಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದು ಎಲ್ಲಿದೆ ಅಂತಂದರೆ ಬ್ಯಾಂಗ್ಳೂರಲ್ಲಿರೋ ಕೋರಮಂಗ್ಲ ಹತ್ರ ಈಜಿಪುರ ಅಂತ ಊರಿದೆ. ಆ ಈಜಿಪುರದಲ್ಲಿ ಇರೋದು ಆ್ಯಕ್ಚುಲಿ ಇದು ಟೆಂಪಲ್ ಬಂದುಬಿಟ್ಟು. ಹಾಗೆ ಗಾಯ್ಸ್, ನೀವು ಈಜಿಪುರಕ್ಕೆ ಬರಬೇಕು ಅಂತಂದರೆ ಫ್ರಮ್ ಮ್ಯಾಜೆಸ್ಟಿಕ್ಕಿಂದ ಕೋರಮಂಗ್ಲಾಗೆ ಬನ್ನಿ. ಕೋರಮಂಗ್ಲಿಂದ ಜಸ್ಟ್ 10 ಮಿನಿಟ್ಸ್ ಅಷ್ಟೇ ವಾಕಬಲ್ ಡಿಸ್ಟೆನ್ಸು. ಒಂದು 1 ಕಿಲೋಮೀಟರ್ ಏನೋ ಆಗುತ್ತೆ ಅಷ್ಟೇ. ವಾಕ್ ಮಾಡ್ಕೊಂಡು ಬರ್ಬೇಕು ಆ್ಯಕ್ಚುಲಿ ಈ ಟೆಂಪಲಿಗೆ ಬರಬೇಕು ಅಂತಂದರೆ. ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ. 108 ಅಡಿ ಇದೆ. ಹಾಗೆ ಒಂದೇ ಗ್ರಾನೈಟಿಂದ ಕೆತ್ತನೆ ಮಾಡಿರೋ ಅಂಥದ್ದು ಸ್ಟ್ಯಾಚ್ಯೂ. ಬಟ್ ನೋಡೋಕ್ಕೆ 2 ಕಣ್ಣು ಸಾಲದು ಗಾಯ್ಸ್. ಬಟ್ ನೀವು ಕೂಡ ಬಂದು ವಿಸಿಟ್ ಮಾಡಿ. ಹಾಗೆ ನಿಮಗೂ ಒಂದು ಸೆಕೆಂಡ್ ಮೈ ಜುಮ್ ಅನ್ನುತ್ತೆ. ಆ ರೀತಿ ಇದೆ ಆ ಸ್ಟ್ಯಾಚ್ಯೂ ನೋಡಬೇಕು ಅಂತಂದರೆ. ಅಲ್ಲಿ ನೋಡ್ತಾನೇ ಇರಬೇಕು ಅನಿಸುತ್ತೆ ವಿಷ್ಣುನ, ಅಷ್ಟು ಚೆನ್ನಾಗಿದೆ. ಆ್ಯಕ್ಚುಲಿ ಗಾಯ್ಸ್, ನಾನು ಇವತ್ತು ಬಂದಿದ್ದು ಏನೋ ಗೊತ್ತಿಲ್ಲ, ಫುಲ್ ಎಲ್ಲ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಇದೆ ನೋಡಿ. ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಇದೆ ಎಲ್ಲ. ಹಾಗೆ ಇದು ಟೆಂಪಲ್ಲು ಡೇ ಟೈಮ್ ಫುಲ್ ಓಪನ್ ಇರುತ್ತೆ. ಯಾವಾಗ ಬೇಕಾದರೂ ಬಂದು ವಿಸಿಟ್ ಮಾಡ್ಬೋದು ದೇವಸ್ಥಾನಕ್ಕೆ. ದೇವಸ್ಥಾನ ಫುಲ್ ಓಪನ್ನೇ ಇರುತ್ತೆ. ಆ ಸ್ಟ್ಯಾಚ್ಯೂ ಹಿಂದೆಗಡೆ ಟೆಂಪಲ್ ಇರೋದು. ಆ ಟೆಂಪಲ್ ಮುಂದೆ ಆ ಸ್ಟ್ಯಾಚ್ಯೂ ಇದೆ. ಓಕೆ. ಹಾಗೆ ಇನ್ನೊಂದು ಹೇಳಬೇಕು ಅಂತಂದರೆ ಡಾಕ್ಟರ್ ಬಿ ಸದಾನಂದ ಅವರು 2010ರಲ್ಲಿ ಅವ್ರು ಅಂದ್ಕೊಂಡಿದ್ದು ಇದನ್ನು ನಾನು ಮಾಡಬೇಕು ಅಂತ. ಸೊ ಆವಾಗ ಮಾಡೋಕ್ಕೆ ಶುರು ಮಾಡಿದ್ದು, ಇಲ್ಲಿವರೆಗೂ ತಲುಪಿದ್ದಾರೆ ಗಾಯ್ಸ್. ಹಾಗೆ ಇದು ವಿಶ್ವದ ಅತಿ ದೊಡ್ಡ ವಿಷ್ಣುವಿನ ಪ್ರತಿಮೆ ಆ್ಯಕ್ಚುಲಿ ಇದು ಗಾಯ್ಸ್. ಹಾಗೆ ಇದು ಅವರು ಎಲ್ಲಿಂದ ತರಿಸಿದ್ದಾರೆ ಈ ಒಂದು ಕಲ್ಲ ಅಂತಂದರೆ ತಿರುವಣ್ಣಾಮಲೈನಿಂದ ತಂದಿರೋದು ಇದು ಕಲ್ಲ. ಬಟ್ ಇದು ಎಷ್ಟು ಟನ್ ಇದೆ ಗೊತ್ತಾ ಗಾಯ್ಸ್? 420 ಟನ್ ಇದೆ ಈ ಕಲ್ಲು ಪೂರ್ತಿಯಾಗಿ. ಈ ಕೆತ್ತನೆ ಮಾಡಿರೋ ಅಂಥದ್ದು. ಬಟ್ ಹ್ಯಾಂಡ್ಸ್ ಆಫ್ ಅನ್ಬೇಕು. ಎಷ್ಟು ನಿಮಗೆ ಈ ವಿಡಿಯೋದಲ್ಲಿ ತುಂಬ ಸಣ್ಣದಾಗಿ ಕಾಣುತ್ತೆ. ಅಲ್ಲೋಗಿ ನಿಂತರೆ ಎಷ್ಟು ಹೈಟ್ ಇದೆ ಗೊತ್ತಾ? ಓ ಮೈ ಗಾಡ್, ನನಗೆ ಎಷ್ಟು ಖುಷಿಯಾಗುತ್ತೆ ವಿಷ್ಣುವಿನ ಸ್ವರೂಪ ನೋಡಲಿಕ್ಕೆ ಅಂತಂದರೆ. ನಂಗೆ ನಿಜವಾಗ್ಲೂ ತುಂಬ ಅಮೇಝಿಂಗ್ ಅನ್ನಿಸ್ತಾ ಇತ್ತು ಅಲ್ಲಿ ನೋಡೋದಕ್ಕೆ. ನೀವು ಕೂಡ ಏನಾದರೂ ಈ ಕಡೆ ಈಜಿಪುರದಲ್ಲಿ ಏನಾದರೂ ಕೋರಮಂಗ್ಲ ಸೈಡ್ ಏನಾದರೂ ಬಂದರೆ, ನಿಮ್ಗೇನಾದರೂ 2 ಮಿನಿಟ್ಸ್ ಏನಾದರೂ ಟೈಮ್ ಇದ್ದರೆ ಇಲ್ಲಿ ಬಂದು ವಿಸಿಟ್ ಮಾಡಿ. ಹಾಗೆ ನೋಡಿ, ನಿಮಗೂ ಕೂಡ ನನಗಾದಂಥ ಎಕ್ಸ್ಪೀರಿಯನ್ಸ್ ನಿಮಗೂ ಕೂಡ ಆಗುತ್ತೆ. ಬೇಕಾದ್ರೆ ಅದನ್ನು ನೀವು ಆ ಥರ ಏನಾದರೂ ಎಕ್ಸ್ಪೀರಿಯನ್ಸ್ ಆದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ನೋಡಲಿಕ್ಕೆ ನೀವು ಬಂದು ವಿಸಿಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್ ಗಾಯ್ಸ್, ಟೇಕ್ ಕೇರ್, ಸ್ಟೇ ಟ್ಯೂನ್. ಹೀಗೆ ನನ್ನ ವೀಡಿಯೋಸ್ನ ನೋಡ್ತಾ ಇರಿ. ಹಾಗೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.